ಇವನನ್ನು ಎಬ್ಬಿಸುವುದು ಸರಿಯಲ್ಲ. ಭಕ್ತಿಯಿಂದ ಪ್ರಾರ್ಥಿಸ್ತಾ ಇರ್ತೇನೆ. ಜಯ 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 ಜಯ. ಯೋಗನಿತೆಯಳು ಇರದೆ ಕರ್ಣದ ಗೆಲ್ಪಿಶವ ಕಿರುಬೆರಳಿನಲ್ಲಿ ಹೊರಗೆಡೆಗೆ ದಾರವರೀರ್ವರುದಿಸುತ್ತಲಿ
ಮಾಯವಾಗಿಯೇ ಹೊರತು ಕಾಣಿಸದಂಡೆವು. ಏನು ಆಶ್ಚರ್ಯ ಇದು! ಕಾಣುತ್ತಿರುವ ಜನರಾಶಿಯ ಮೇಲೆ ದೀರ್ಘದೇಹಿಯಾದಂತಹ ನಾನೊಬ್ಬ ಹುಟ್ಟಿಕೊಂಡೆ. ಹೇಗೆ ಹುಟ್ಟಿದೆ? ಯಾರಿಂದ ಹುಟ್ಟಿದೆ? ಯಾಕಾಗಿ ಹುಟ್ಟಿದೆ? ಒಂದು ಅರ್ಥವಾಗುತ್ತಾ ಇಲ್ವಲ್ಲ. ಯಾರಲ್ಲಾದ್ರೂ ಕೇಳಿ ತಿಳಿದುಕೊಳ್ಳಲೇ? ಸುತ್ತ ನೋಡಿದ್ರೆ ಕತ್ತಲು. ಈ ಕತ್ತಲು ಆವರಿಸಿರುವ ಪ್ರದೇಶದಲ್ಲಿ ನನ್ನ ಕಣ್ಣಿಗೆ ಒಬ್ಬನು ಕಾಣುತ್ತಾ ಇಲ್ವಲ್ಲ. ಏನು ಮಾಡೋಣ? ಹುಟ್ಟಿನ ವಿಷಯವನ್ನು ಕೇಳಿ ತಿಳಿದುಕೊಳ್ಬೇಕೆಂಬ ಕುತೂಹಲ ಕೆರಳುತ್ತಾ ಇದೆ. ಹೇಳುವವರಿಲ್ಲ. ಮುಂದೇನು? ಶೋಧನೆಯೊಂದೇ ದಾರಿ. ಕಾಣುತ್ತಿರುವ ನೀರ ಮೇಲೆ ಸಂಚಾರ ಮಾಡಿದಾಗ ಯಾರಾದ್ರೂ ನನ್ನ ಕಣ್ಣಿಗೆ ಕಾಣುವುದಕ್ಕೆ ಸಿಕ್ಕಬೇಕು. ಅವನಲ್ಲೇ ನನ್ನ ಹುಟ್ಟಿನ ವಿಷಯವನ್ನು ಕೇಳಿ ತಿಳಿದುಕೊಳ್ತಾರೆ. ನಾನು ಯಾರೆಂಬುದನ್ನು ನಾನು ಅರಿತಿದ್ರೆ ನಿನ್ನಲ್ಲಿ ನಾನು ಕೇಳುತ್ತೇನೆ. ನಾನು ಯಾರು? ಹಾಗಾದ್ರೆ ನಿನಗೂ ನೀನು ಯಾರೆಂಬುದು ಗೊತ್ತಿಲ್ಲ. ಮತ್ತೆ ನಿನ್ನಲ್ಲಿ ನಾನು ನನ್ನ ವಿಷಯ ಕೇಳುವುದಕ್ಕೆ ಬಂದ್ರೆ ನೀನು ಏನಂತ ಉತ್ತರ ಹೇಳೋದಲ್ವಾ? ಬೇಡ ಬಿಡು. ಈಗ ಬೇರೆ ಏನಾದ್ರೂ ಗೊತ್ತಾಗ್ತದೆ. ಕೊಟ್ಟವರಾರೆಂದು ತಿಳಿಯದಾದೆ. ಎತ್ತ ನೋಡಿದರತ್ತ ಕಾರು ಕತ್ತಲೆ ಮುಸುಕಿದೆ. ಕಷ್ಟ ಅಲ್ವಾ ಅದು? ಮಗದೊಂದೆಡೆಯಲ್ಲಿ ಮನೆಕಾಲ ಪರ್ಯತ್ತರ ಜಲರೋಷಿ. ಇದರ ಮಧ್ಯದಲ್ಲಿ ನನ್ನ ಹುಟ್ಟು. ಯಾರಿಂದ ಹೇಗೆ ಏನೆಂಬುದನ್ನು ಅರ್ಥವಿಸಿಕೊಳ್ಳದೆ ನೀರಿನ ಮೇಲೆ ಕಾಲವನ್ನು ಕಳೆಯುತ್ತಿದ್ದವ ನಾನು. ಹುಟ್ಟಿನ ಗುಟ್ಟನ್ನು ತಿಳ್ಕೊಳ್ಳಬೇಕು ಎಂಬ ತವಕವು ಕೆರಳಿತು. ನೀರ ಮೇಲೆ ಮುಂದೆ ಬಂದೆ. ಹೌದಾ? ಪಾಕ್ಕನೆ ನೋಡುವಾಗ ನನ್ನ ಚಾಚುಗಳಿಗೆ ಗೋಚರಿಸಿದ ನೀನು. ಈಗ ನೀನು ನನ್ನನ್ನು ನೋಡಿದ್ದ. ಆದ್ದರಿಂದ ನಿನ್ನ ಮೇಲೆ ಅನುಮಾನ. ಅದ್ಯಾಕೆ? ನನ್ನ ಹುಟ್ಟು ನಿನ್ನಿಂದಾಗಿ ಆಗಿದೆಯೋ ಎಂಬ ಹಾಗೆ. ಇಲ್ಲ 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 ಇಲ್ಲ, ನಾನು ಈಗ ನಿನ್ನನ್ನು ನೋಡಿದ್ದಷ್ಟೇ. ಈಗ ನನಗೆ ನಿನ್ನ ಮೇಲೆ ಒಂದು ಸಂಶಯ ಹುಟ್ಟಿತ್ತು. ಯಾವುದು? ನನ್ನ ಅಪ್ಪ ನೀನು ಅಂತ ನಾನು ಯೋಚನೆ ಮಾಡಿದ್ದೆ. ನನ್ನ ಅಪ್ಪ ನೀನು ನನಗೊತ್ತಿಲ್ಲ. ನೀನು ಯಾರೆಂಬುದ ನಾನು ತಿಳಿದಿಲ್ಲ. ಬೇಡ ಬಿಡು, ಹೋಗಲಿ. ನಿನಗೆ ನೀನು ಯಾರು ಅಂತ ಗೊತ್ತಿಲ್ಲ, ನನಗೆ ನಾನು ಯಾರು ಅಂತ ಗೊತ್ತಿಲ್ಲ. ಹಾಗಾಗಿ ಇಬ್ಬರ ಸ್ಥಿತಿ ಒಂದೇ ವಿಧ ಆಯ್ತು. ಇನ್ನು ನಾವು ಒಟ್ಟಿಗಿರುವ, ಆಯ್ತಾ? ಒಟ್ಟಿಗೆ ಇರ್ಬೇಕಿದ್ರೆ ಏನಾದ್ರೂ ಬೇಕಲ್ವ? ಇಬ್ಬರು ಒಟ್ಟಿಗೆ ಇರ್ಬೇಕು ಅಂತ ಇದ್ರೆ ಸಂಬಂಧ ಬೆಳೆಸಿಕೊಳ್ಬೇಕು. ಹೇಗೆ? ಅದು ಮಾತಾಡಿದ್ರೆ ಸಂಬಂಧ. ಇಬ್ಬರು ಒಟ್ಟು ಸೇರಿ ಮಾತನಾಡಿದ್ರೆ ಸಂಬಂಧ ಬೆಳೆಯುತ್ತದೆ. ಇಲ್ಲಿ ಬಂದೆ. ಹೇಗೆ? ಸೌಖ್ಯ ಅಲ್ವಾ? ಹೇಗುಂಟು? ಗಟ್ಟಿ ಮುಟ್ಟಾದ ದೇಹ. ಆದ್ರೆ ನೀನು ನನಗಿಂತ ಸ್ವಲ್ಪ ಸಣ್ಣವಾಯ್ತು. ಹಾಗಾಗಿ ನಿನ್ನನ್ನು ನೋಡುವಾಗ ದೊಡ್ಡವನಾದಂತಹ ನನಗೆ ನಿನ್ನ ಮೇಲೆ ವಾತ್ಸಲ್ಯ, ಪ್ರೀತಿ, ಪ್ರೇಮ ಪ್ರೇಮ ಕುರುಡು ಪ್ರೇಮ. ಹಾಗಾಗಿ ನಿನ್ನನ್ನು ನಾನು ತಮ್ಮ ಎಂದು ಕರೆದ. ಹಾಗಾದರೆ ಇನ್ನು ಮುಂದಕ್ಕೆ ನಾನು ನಿನ್ನನ್ನು ಅಣ್ಣ
ಬೇಕೆಂಬುದೇ ಏನನ್ನ ನನಗಿಂತ ನೀನು ಹೆಚ್ಚಿನವ, ಮತ್ತೆ ನನಗಿಂತ ನೀನು ಸ್ವಲ್ಪ ಏರಿ. ನಾನು ಅಧಿಕ. ಹಾಗೆಂದು ಒಂದು ವಿಧವಾದಂತಹ ಹೆಮ್ಮೆ. ನಾವಿಬ್ಬರು ಇರೋದಲ್ಲ, ಹೆಮ್ಮೆ ಅನ್ನೋದು ಮತ್ತೇನು? ತಮ್ಮ, ನೀನು ತಮ್ಮ, ನಾನು ಅಣ್ಣ, ಇಬ್ಬರು ಜೊತೆಯಾಗಿ ನೀರಿನ ಮೇಲೆ ಇರೋದು ಅಂತ ತೀರ್ಮಾನ ಮಾಡಿ ಆಯ್ತಲ್ಲ. ಒಳ್ಳೇದು, ಸಂದರ್ಭ ಒಳ್ಳೇದು. ಒಬ್ಬರಿಗಿಂತ ಇಬ್ಬರು ಲೇಸು. ಅದೇನು ನಿನ್ನ ತಲೆ ಯಾಕೆ ಹಾಗಾಗುವುದು? ತಲೆ ತಿರುಗೋದು ಅಂತ ಹೊಟ್ಟೆಗೆ ಯಾಕೆ ಕೈ ಇಟ್ಟುಕೊಂಡು ಕತ್ತಲೆ ಬರೋದು, ಅದರ ಜೊತೆಯಲ್ಲಿ ಹೊಟ್ಟ ಒಳಗೆ ಉರಿ. ಮತ್ತೆ ಹೀಗಾಕ ಮಾಡ್ತಾ ಇದ್ದೀಯ? ತೋಳತೀಟೆ, ಉಕ್ಕೋತಿ ಹುದು ಭುಜದ ಶೌರ್ಯ. ಹಾಗಾಗಿ ಈ ಹೊಟ್ಟೆಯ ಹಸಿವೆ, ತೋಳ ತೀಟೆ, ಇದನ್ನು ನೀಗಿಸೋದು ಹೇಗೆ? ಒಂದು ಉಪಾಯ ನೋಡ್ತೀಯ? ಕಾಣುತ್ತಿರುವ ಜಲವನ್ನು ಬಡಿದೆಬ್ಬಿಸಿದರೆ ಏನೇ ಪ್ರಯೋಜನ? ನಿನ್ನ ತೋಳತೀಟೆಯನ್ನು ಕುಂಠಿತಗೊಳಿಸಬಹುದು. ಅದರೊಳಗೆ ಸೇರಿರುವ ಪ್ರಾಣಿಗಳನ್ನು ಹಿಡಿದು ತಿಂದಂತೂ ಆದರೆ ಕ್ಷುಧಾಬಾಧೆಯನ್ನು ಇಂಗಿಸಿಕೊಳ್ಳಬಹುದು. ಹೊತ್ತು ಕಳೆಯುವುದು ಬೇಡ. ಕಾಣುತ್ತಿರುವ ಜಲವನ್ನು ನೀರನ್ನು ಅಡಿ ಮೇಲೆ ಮಾಡಿದ್ದಲ್ಲ, ಕದಡಿಸಿದ್ದಲ್ಲ, ಸಿಕ್ಕಿತ ಏನಾದ್ರೆ ಎಲ್ಲ ನೀರಿನ ಗುಳ್ಳೆಗಳಲ್ಲದೆ ಬೇರೇನ ಇಲ್ಲ. ಯಾಕಿರೋದು? ಅದು ಪ್ರಯೋಜನ ಇಲ್ಲ. ಸ್ವಲ್ಪ ಹೊತ್ತು ಹೋಗಿ ಅದು ಅಲ್ಲಲ್ಲಿಗೆ ಅಕ್ಕ ಇವಾಗಲೇ ಹೂ ಆಗಿದೆ ನೋಡು. ತಮ್ಮ ನಿನಗೆ ಸಿಗಲಿಲ್ಲ? ಇಲ್ಲ ಅಣ್ಣ, ನಾನು ಕಂಡೆ. ಯಾವನನ್ನು ಅಲ್ವಾ? ದೂರದಲ್ಲಿ ಒಂದನ್ನು ನೋಡಿದೆ. ಓಹೋ, ಕಮಲ. ಕಮಲ ಕಮಲ ಹೇಗಿತ್ತದು? ಅದರ ಮೇಲೆ ಬೆಳ್ಳಗೆ ಬೆಳ್ಳಗೆ ಕಾಣುವ ಒಂದು ಕೀಟ. ಕೀಟ
ಒಂದು, ಎರಡು, ಮೂರು, ನಾಲ್ಕು, ಐದು. ಎಂತದ್ದು ತಲೆ ಇರುವುದು ಒಂದು ತಲೆ ನಿನಗೆ, ನನಗಲ್ವಾ? ಕಾಣ ಸಿಕ್ಕಿದ ಕೀಟಕ್ಕೆ 5 ಶಿರ, ಎದುರಿಗೆ ಕಾಣುವುದು 2 ಕರ. ಅದಕ್ಕೆ ಚಳಿ ಹಿಡಿದಿದೆ. ಅಲ್ಲ, ನಮ್ಮ ಸ್ವರ ಕೇಳಿ ಅದಕ್ಕೆ ಹೆದರಿಕೆ ಆದದ್ದು. ಎಂತದ್ದು ಗೊತ್ತಾಗೋದಿಲ್ಲ. ಒಂದು ನಡುಕ ಕಂಪನ, ಅದು ಕೂಡ ಹೇಗೆ ಗಡಗಡ ಗಡಗಡ ಗಡ 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 ಗಡ. ಅದಿಲ್ಲ ಇವಾಗ. ಉಂಟು ಇಲ್ಲ, ಉಂಟು, ಅದು ಹೋಗಿದೆ. ಉಂಟು. ಅಕಲ್ಲಿ ಅಕಲ್ಲಿ ಆ ಪ್ರಾಣಿ ಹೂವಿನ ಮೇಲೆ ಕುಳಿತು ಈಗ ನಡುಗೋದು. ಹಾಗೆ ನಡುಗಿ ನಡುಗಿ ಜಾರಿ ನೀರಿನ ಒಳಗೆ ನುಸುಳಿದ್ರೆ ಮತ್ತೆ ನಮಗೆ ಅದು ಹಿಡಿಲಿಕ್ಕೆ ಸಿಕ್ಕಲಿಕ್ಕಿಲ್ಲ. ತಮ್ಮ, ಒಂದು ಕೆಲಸ ಮಾಡ್ತೀಯ, ಅದಕ್ಕೆ ಗೊತ್ತಾಗಬಾರ್ದು. ನೀನು ಮೆಲ್ಲಗೆ ಅದರ ಹಿಂಬದಿಯಿಂದ ಹೋಗು, ಗಟ್ಟಿ ಹಿಡ್ಕೊ, ಬಳಿಕ ನನ್ನನ್ನು ಕೂಗು, ಇಬ್ಬರು ಒಟ್ಟಿಗೆ ತಿನ್ನುವಾಗ. ಯಾವಾಗ ಇದೆಲ್ಲ ಪ್ರಾರಂಭ ಆದದ್ದು? ಇಷ್ಟು ಉದ್ದ ಭಾಷಣ ಮಾಡಿದ್ದಿ, ಹಾಗಾದ್ರೆ ನಾನು ನೋಡಿದ್ದೇನೆ. ಈಗ ನೀನು ನೋಡ್ಲಿಲ್ವಾ? ನೋಡಿದ್ರೆ ನಾನು ನನ್ನ ಕೇಳುತ್ತೇನೆ. ಹೆದರಿಕೆಯಿಂದ ಒಮ್ಮೆ ಆ ಬದಿಗೆ ಮಗದೊಮ್ಮೆ ಈ ಬದಿಗೆ ದಿಸ್ತಿ ಹಾರಿಸಿ ನೋಡುವುದು. ಜಲದೊಳಗೆ ನುಸುಳಿ ಅಡಗಿ ಕೂತುಕೊಳ್ಳುವುದಕ್ಕಾಗಿ ಮನ ಮಾಡುತ್ತಾ ಉಂಟು. ಹೊತ್ತು ಕಳೆದರೆ ಇದು ಸಿಗಲಿಕ್ಕಿಲ್ಲ. ಅಕ್ಕ, ಅಲ್ಲಿಂದ ನೀನು, ಇಲ್ಲಿಂದ ನಾನು, ಇಬ್ಬರು ಜೊತೆ ಸೇರಿ ಸಿಕ್ಕಿತ್ತು. ತಲೆ ಸರಿ ಇಲ್ಲದ್ದು. ಅಲ್ಲಿ ಬೊಬ್ಬೆ ಹುಡುಗಿಯನ್ನು ಕೈಗೆ ಸಿಕ್ಕಿತ್ತು, ಓಡಿ ಬಾ ಇಬ್ರು ಒಟ್ಟಿಗೆ ತಿನ್ನು ಅಂತ. ಸತ್ಯ ಹೇಳು, ನನಗೆ ಕೊಡದೆ ನೀನು ಒಬ್ಬಿನ ನುಂಗಿ ಬಿಟ್ಟಿಯ ಏನು? ಓ, ಅಲ್ಲಿ ಓಡಿಸಿಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಹತ್ತಿರಕ್ಕೆ ಬಂದ ಪ್ರಾಣಿ ಕೈಗೆ ಸಿಕ್ಕಿತ್ತು. ಗಟ್ಟಿಯಾಗಿ ಹಿಡ್ಕೊಂಡದ್ದೇ ತಡ, ಎಲ್ಲೆಲ್ಲಿ ಹೋಯ್ತು ಗೊತ್ತಾಗ್ಲಿಲ್ಲ. ಆವಾಗಲೇ ಶುರು ಮಾಡಿದೆ. ಯಾವುದಕ್ಕೆ? ಅಣ್ಣ ಮತ್ತೆ ತಮ್ಮ ಬೇಡ ಅಂತ ಹೊಡೆದದ್ದೇ ಇದೆಲ್ಲ. ನೀನು ಅಂತ ಗೊತ್ತಾಗ್ತಿದ್ರೆ ನಾನು ಹೊಡೆಯುವುದಕ್ಕಿಂತ ಇಷ್ಟು ಹೊಡೆದದ್ದು ಯಾಕಂತ? ಏತಮ್ಮ, ನಿನ್ನ ಕೈಯಲ್ಲಿದ್ದ ಪ್ರಾಣಿ ತಪ್ಪಿಸಿ ಓಡ್ತದೆ, ಅದನ್ನು ಬಿಡಬಾರದು ಅಂತ ಆಲೋಚನೆ ಮಾಡಿ ಮುಂದಿಂದ ಓಡುತ್ತಿರುವ ಪ್ರಾಣಿಯನ್ನು ನಾನು ಹಿಂದಿನಿಂದ ಓಡಿಸಿ ನಾನು ಆ ಪ್ರಾಣಿಯ ಹತ್ತಿರಕ್ಕೆ ಮುಟ್ಟುವಾಗ ಕಣ್ಣು ಮುಚ್ಚಿ ಕೈಯಲ್ಲಿ ಗಟ್ಟಿ ಹಿಡಿದು ಕಣ್ಣಿಗೆ 4 ಬಾರಿಸಿ ಇನ್ನು ಬಾಯಿ ಒಳಗೆ ಹಾಕಿ ಜಗದು ನುಂಗೋದು ಅಂತ ಆಲೋಚನೆ ಮಾಡಿದ್ದ. ಏನಾಯ್ತಣ್ಣ ಅವಾಗ? ಹೊತ್ತಿಗೆಲ್ಲ ಬಾಯಿ ಒಳಗಿಂದ ಒಂದು ಸ್ವರ ಕೇಳಿದ್ದು. ಏನಂತ?
ಈಶ್ವರ ಯಾರತ್ತ ಈಶ್ವರ ಯಾರದ್ದು ಅದೇ ಯಾರದ್ದು ಅಂತ ಆಲೋಚನೆ ಮಾಡಿದ್ದು ಮತ್ತೆ ಗೊತ್ತಾಯ್ತು ನನ್ನ ಬಾಯಿ ಒಳಗೆ ಪಾಯಸ ಉಂಟಾ ಮುಗೀತ ಅಂತ ಅಲ್ವಾ ಪ್ರಾಯಶ ನೀನೇ ಸಿಕ್ಕಿ ಹಾಕಿಕೊಂಡದ್ದು ಅದಕ್ಕೆ ಬೇಕಾಗಿ ಅಣ್ಣ ಅಂತ ಕೂಗೋದು ಅಂತ ಆಲೋಚನೆ ಮಾಡಿದ್ದು ನೀನು ಬದುಕಿದ್ಯಲ್ಲ ನಾನು ಜೀವನಲ್ಲಿದ್ದೆ ಬೆಳಗಿನ ಹರಿಯಾಣ ಭೀ ಕಮಲ ನಾಳದೆ ಮರೆಯುತ್ತಲೆ ವಿಧಾತ ಮನದಲ್ಲಿ ಸರಿಸಿದನು ದೈತ್ಯರು ರೀತಿಂದ ಬರುವರೆನ್ನ ಕರ್ಣಕರ್ಕಶವಾದ ಧ್ವನಿ ಧಡಿಗ ರಟ್ಟುಳಿ ಅಧಿಕವಾಗುತ್ತಾ ಇದೆಯಲ್ಲ. ನನ್ನನ್ನೇ ಆಹಾರವಾಗಿ ಭುಂಜಿಸಬೇಕು ಎನ್ನುವ ಹಾಗೆ ಬಗೆದು ಬೆನ್ನಟ್ಟುತ್ತಾ ಇದ್ದಾರೆ. ಓಡಿದೆ ಓಡಿದೆ ಕಾಲ ಅದೆಷ್ಟೋ ಕಳೆದು ಹೋಯಿತಲ್ಲ, ಇನ್ನೇನು ಮಾಡೋಣ ಎನ್ನುವ ಹಾಗೆ ಚಿಂತಿಸುತ್ತಾ ಇದ್ದ ಸಂದರ್ಭದಲ್ಲಿ ಮಾತೆ ಹೇಳಿರುವ ಅಭಯವಾಣಿ ಜ್ಞಾಪಕಕ್ಕೆ ಬಂತು. ಕಷ್ಟ ಸವಣಿಸಿತು ಎಂದಾದರೆ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿರಿ. ಸರಿ ಸರಿ, ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆಗಿರು ಆಕೆಯನ್ನೇ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ. ಜಯ ಜಯ. ಮರುಗಲೇಗೆ ವಿಧಾತ ಮನದಲ್ಲಿ ಸ್ಮರಿಸಿರುವುದೇಕೆನ್ನನಿ ಬರಿಗೆ ಹೊರೆಯಬಾರದೆ ಬಂದ ಕಷ್ಟವಾಯಿತು ಕೊಂಬೇಗೆ. ಮಾತೆಲಾಲಿಸು ಜಲದೊಳಿರುವರು ಧೂತರು ದಿಸುದ ಎಂತೆ ತಳಿಗಟ್ಟುವರು ಅವರು ಭೀತಿಗೊಂಡೇ ಜನನಿಗೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಗದೀಶ್ವರಿ. ಅಮ್ಮ, ಒದಗಿ ಬಂದಿರುವ ದುಸ್ಥಿತಿಯನ್ನು ಹೇಳಿಕೊಳ್ಳುವುದಕ್ಕೆ ನಾಲಗೆ ತಡವರಿಸುತ್ತಾ ಇದೆ, ದೇಹವೆಲ್ಲವೂ ಕಂಪಿಸುತ್ತಾ ಇದೆ. ಜನನಿ, ಯಾಕೆ ಮಗನೇ? ನೀರಿನೊಳಗೆ ಹುಟ್ಟಿಕೊಂಡಿರುವ ಈರುವರು ದೈತ್ಯರು ನನ್ನನ್ನು ಆಹಾರವಾಗಿ ಪಡೆಯುವಂತಹ ಉದ್ದೇಶದಿಂದ ಬೆನ್ನಟ್ಟುತ್ತಾ ಇದ್ದಾರೆ, ಘಾಸಿಗೊಳಿಸುತ್ತಾ ಇದ್ದಾರಮ್ಮ. ಅನ್ಯ ಮಾರ್ಗ ಕಾಣದೆ ನಿನ್ನನ್ನೇ ಭಕ್ತಿಯಿಂದ ಪ್ರಾರ್ಥಿಸಿದ್ದೇನೆ. ಆ ಖಳರನ್ನು ವಧಿಸುವುದರ ದ್ವಾರ ನನ್ನನ್ನು ಉದ್ಧರಿಸಬೇಕಮ್ಮ. ಮರುಗಬೇಡ ವಿಧಾತಾಗ ನಾ ಶ್ರೀಗರಿಗೆ ತೀರಿಗ ಕಾರಣದು ಅವನಿರುವ ನಿದ್ರೆಯುಳಿನ್ನು ಶೀಘ್ರದು ಅಗಲಿ ಹೋಗುವಿನು. ಹರದೊಳೆಚ್ಚರಗೊಂಡು ದೈತ್ಯನ ಕರೆದು ಕೊಡುವನು. ಭೀತಿ ಬೇಡೈ ವರ ಸುದರ್ಶನ ಕೊಡುತ್ತ ಬಗೆಗೆ ನೀ ಮರೆಯುಳಿಗುದೆಂದು ದುಷ್ಟರ ಬಾಧೆ ಅಧಿಕವಾಯಿತೆಂಬುದಾಗಿ ಭಯಪಟ್ಟಿಕೊಂಡಿರುವೆಯಾ? ಭಯಪಡಬೇಡ. ಆದಿಮಾಯಾದ ನಾನು ಯೋಗ ಮಾಯೆಯಾಗಿ ಹರಿಯನ್ನು ಸೇರಿದ ಕಾರಣ ಆತ ನಿದ್ರಾವಸ್ಥೆಯಲ್ಲಿದ್ದಾನೆ. ನಿನಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವರೆ ಈ ಕ್ಷಣದಲ್ಲಿ ತೊಡಗಿ ನಿಲ್ಲುತ್ತೇನೆ. ಎಚ್ಚೆತ್ತ ಹರಿ ದುಷ್ಟರನ್ನು ವಧಿಸುತ್ತಾನೆ. ವಧೆ ಮಾಡುವುದಕ್ಕಾಗಿ ನನ್ನ ಕೈಯಲ್ಲಿ ತಂದ ಸುದರ್ಶನ ಚಕ್ರನ್ನ ಕೈಗೆ ಕೊಡ್ತಾ ಇದ್ದೇನೆ. ಇದನ್ನು ಆತನ ಬಳಿಯಲ್ಲಿ ನಿಲ್ಲಿಸಿ ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿರು ಅಡಗಿರು. ಹೊರಗಿನಿರಲ ಯೋಗ ಮಾಯೆಯೂ ನಳಿನ ನಾಭನು ತೊರೆದು ನಿದ್ರೆಯ ಕುಳಿದಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಆಲದಲೆಯಲ್ಲಿ ಬಾಲಮುಕುಂದನಾಗಿ ಪವಡಿಸಿದ್ದೆ. ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಯಿತು. ಸುತ್ತಲೂ ನೋಡುವಾಗ ಎಲ್ಲಾ ವ್ಯತ್ಯಾಸ. ಏನೊಂದು ಆಲೋಚನೆ ಮಾಡುವಾಗ ಬ್ರಹ್ಮ ಬಂದು ಎಲ್ಲ ಹೇಳಿದ. ಖಳರಿಬ್ಬರ ವಧೆಯಾಗಬೇಕಂತೆ. ನೋಡು ಬರ್ಲಿ. ಬೇಳಯ್ಯ ನೀರು
ವಿಕ್ರಮಿಗಳು ಎಂಬ ವಿಚಾರ ಅರಿಯೆಯ ವೀರ ವಿಕ್ರಮಿಗಳು ಎಂಬ ವಿಚಾರ ಅರಿಯೆಯ ನೀನಾದ್ರೂ ಒಬ್ಬ ಸರಿ ಇರಬಹುದು ಅಂತ ನಾನು ಗ್ರಹಿಸಿದೆ. ನೀನು ಅವನಿಗಿಂತ ಕಡೆ. ಅದೆಂತದು ಕಾಡೆ? ಇಲ್ಲದೆ ಹೋದ್ರೆ ಇಬ್ರೂ ಸೇರಿ ಒಂದೇ ಸಮನೆ ಬೊಬ್ಬೆ ಹೊಡಿತೀರಲ್ಲ. ಅದು ನಮ್ಮ ಅಭ್ಯಾಸ. ಒಂದು ಕೇಳ, ಕೇಳು. ನೀವಿಬ್ಬರು ಹುಟ್ಟಿದ ಮೇಲೆ ಬೊಬ್ಬೆ ಹೊಡೆಯುವುದ? ಅಲ್ಲ ಬೊಬ್ಬೆ ಹೊಡಿಲಿಕ್ಕೆ ಹುಟ್ಟಿದ್ದ? ಅಲ್ಲ ಬೊಬ್ಬೆಗೆ ಹುಟ್ಟಿದ? ಎಂತದ್ದು ಹೇಳು. ಹುಟ್ಟುವುದಕ್ಕೆ ಮೊದಲು ಎಂತದ್ದು ಗೊತ್ತಿಲ್ಲ. ಹುಟ್ಟಿದ ಬಳಿಕ ಪ್ರಾರಂಭ ಮಾಡಿದೆ ಬೊಬ್ಬೆ ಹೊಡಿದ. ಇನ್ನು ನೀನು ಸಾಯುವುದು ಬೊಬ್ಬೆ ಹೊಡೆದ? ಅದು ಸಾಯೋದು ಎಂತದ್ದು ಅದು ಮತ್ತೆ ಹೇಳ್ತೇನೆ. ನೀನೆಂತದ ಹುಡುಕ್ತಾ ಇದ್ದ? ಹುಡುಕ್ಲಿಕ್ಕೆ ಧಾರಾಳ ಉಂಟು. ಏನು ಸಿಗ್ಲಿಲ್ವಾ? ಸಿಕ್ಕಿತ್ತು. ಮತ್ತೇನು ಅಲ್ಲಿ ನೀರ ಮೇಲೆ ಒಂದು ಪ್ರಾಣಿ. ಎಂತದು? ಒಂದು ಪ್ರಾಣಿ ಸಿಕ್ಕಿತ್ತು. ಅಯ್ಯೋ, ನೀವು ಇಬ್ರು ಇದ್ದೀರಿ, ಅದು ಇನ್ನೊಂದು ಪ್ರಾಣಿಯಲ್ಲಿಂದ. ಅವನಮ್ಮದು ಪ್ರಾಣಿ ಅನ್ನೋದು. ನೀವು ಇಬ್ಬರು ಇರುವಾಗ ಮತ್ತೊಂದು ಪ್ರಾಣಿ ನೀರ ಮೇಲೆ ಒಂದು ಪ್ರಾಣಿ ಕಾಣ ಸಿಕ್ಕಿತ್ತು. ಬೇರೆ 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 ನೀವಲ್ಲ, ಬೇರೆ ಪ್ರಾಣಿ. ನೀವಲ್ಲ, ಬೇರೆ ಪ್ರಾಣಿ. ನೀವಲ್ಲ ಅಂತ ಹೇಳಿದ್ರೆ ಅಲ್ಲ, ನೀವಲ್ಲ, ಬೇರೆ ಪ್ರಾಣಿ. ಹೌದು, ಕಾಣ ಸಿಕ್ಕಿತ್ತು. ಅದನ್ನೇ ಓಡಿಸಿ 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 ಎಂತದದು? ಓಡಿಸಿ ಅಲ್ಲ, ಮತ್ತೆ ಓಡಿಸಿ 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 ಅದರ ಹತ್ತಿರಕ್ಕೆ ನಾವು ಇಬ್ಬರು ಮುಟ್ಟಿದ್ರ? ಪಾಕನ ಇಬ್ಬರು ಹಾಕಿದೆವು ಕೈ. ಹಾಕಿದ್ರ? ಸುಕ್ಕ ಜಾರಿ ಹೋಯ್ತು. ಜಾರಿ. ಅದೇ ನಿಮ್ಮದು ತಪ್ಪು. ಮತ್ತೆ ಇಬ್ಬರಿಬ್ರು ಹೋಗಿ ಕೈ ಹಾಕಿದೆ. ಅದು ಹಸಿವಾಗುವಾಗ ಹಾಗೆ ಸಿಕ್ಕಿದ್ದಕ್ಕೆ ಒಟ್ಟಿಗೆ ಕೈ ಹಾಕು. ಮತ್ತೆ ತಪ್ಪಿದ್ದೇನೆ. ಅದು ನಮ್ಮದು ದೊಡ್ಡ ಕೈ ಅಲ್ಲ, ಅದು ಸಣ್ಣದ. ಪ್ರಾಣಿ ಸಣ್ಣದಕ್ಕೆ ದೊಡ್ಡ ಕೈ ಹಾಕುವಾಗ ಜಾರಿ ಹೋಯ್ತು. ಮತ್ತೇನು ಮಾಡಿದೆ? ಹೋಯ್ತಾ? ನೋಡಿದ್ರೆ ನೀನಲ್ಲಿದ್ಯಾ? ಆದ್ದರಿಂದಲೇ ನಿನ್ನಲ್ಲಿ ಕೇಳುತ್ತಿರುವುದು, ತೋರು ಬೇಗ ನಾವು ಮೊದಲು ಕಂಡವನನ್ನು. ಇರ್ಲಿ, ನನ್ನ ಬಳಿಗೆ ಬಂದು ಅವನನ್ನು ತೋರಿಸು ತೋರಿಸು ಅಂತ ಗದರಿಸ್ತೀರಲ್ಲ, ನನ್ನನ್ನೇ ಪ್ರಶ್ನೆ ಮಾಡಬೇಕು ಅಂತಂದ್ರೆ ಯಾರನ್ನು? ಸಂಗತಿ ಗೊತ್ತಿಲ್ಲ, ನಾನು ಹೇಳ್ತೇನೆ. ಯಾರು? ನೀನು ನೀವೇ ಅಲ್ವಾ? ಶೂರ ರೈಜ ನೀವು ಮೊದಲು ನರಿಗೆ ಇಂದು ಯಾರ ಕಂಡಿರಯ್ಯ ಮೊದಲು ನರಿಗೆ ತೋರುವ ಜಲದ ಅಧಿಕಾರಿಯು
ನೀವೇ ಇಬ್ರು. ನಾನೊಬ್ಬನೇ ಈ ನೀರ ಮೇಲೆ ಕುಳಿತಿದ್ದೆ, ಜೊತೆಗೆ ಯಾರೂ ಇರ್ಲಿಲ್ಲ. ಒಂದು ರೀತಿಯ ಬೇಸರವೇ ಆವರಿಸಿ. ನಿನಗೆ ಜೊತೆ ಇಲ್ಲ ಇಲ್ಲ. ಆ ಸಮಯದಲ್ಲಿ ನೀವಿಬ್ರು ಎಲ್ಲಿಂದಲೋ ಬಂದಿರಿ. ಸತ್ಯ ಹೇಳಬೇಕು ಅಂತಾದ್ರೆ ಇಂಥದ್ದನ್ನು ನಾನು ಇಷ್ಟವರೆಗೆ ನೋಡ್ಲೇ ಇಲ್ಲ. ಅವ ಇಂಥದ್ದು ಅಂತ ಹೇಳೋದು ಹೀಗೆ ಮಾಡಿ ಅಲ್ಲ, ನಿಮ್ಮಂತವರನ್ನು ನಾನು ನೋಡ್ಲೇ ಇಲ್ಲ. ನೋಡದೇ ಇದ್ದಂತಹ ನಿಮ್ಮನ್ನು ಪಕ್ಕನೆ ಕಂಡಾಗ ನನಗೆ ಒಂದು ರೀತಿಯಲ್ಲಿ ಸಂತೋಷ ಆಯ್ತು. ನನಗೆ ಸಂತೋಷ ಆಗಿದೆ ಅನ್ನುವುದು ನಿಮಗೆ ಗೊತ್ತಾಗಬೇಡುವ? ಅದಕ್ಕೆ ನಾನು ಮುಗುಳುನಗೆಯನ್ನು ಬೀರಿದ್ದು. ಈ ಸಂತೋಷ ಆದ್ರೆ ನಗಾಡೋದು. ಹೌದೌದು, ನನಗೆ ಗೊತ್ತಿಲ್ಲ. ನೀನು ಕೇಳಿದ್ಯಲ್ಲ ಬೀರಲ್ಲಿ ಯಾಕೆ ಕಿರುನಾಗೆ? ಹೌದು, ಅದಕ್ಕೆ ನಿನ್ನ ಮುಖ ನೋಡುವಾಗ ಒಂದು ನೆಗಾಡುವ ಅಂತ ಆಯ್ತು. ಆ ಬಳಿಕ ಇವ ಒಂದು ಪ್ರಶ್ನೆ ಕೇಳಿದ. ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಭಂಡ. ನನ್ನನ್ನು ತೋರಿಸಿದ್ರೆ ನಿನ್ನ ಕೈ ಮುರಿದೇನು ಗೊತ್ತುಂಟ? ಅಲ್ಲ, ಅವ ನನ್ನನ್ನು ತೋರಿಸಿದ, ಮತ್ತೆ ನಾನು ಯಾರನ್ನು ತೋರಿಸುವುದು? ನೀನಲ್ಲದೆ ಬೇರೆ ಯಾರಿದ್ದಾರೆ? ಹೌದು, ಹೇಳಿದಾಗೆ. ನಿನ್ನ ಪ್ರಶ್ನೆಗೆ ಉತ್ತರ ಬೇಕಲ್ಲ? ಬೇಕಾ? ಬಾ ಮುಂದೆ ಬಾ, ಮುಂದೆ ಬಾ, ಬಾ ಮುಂದೆ ಬಾ. ಜೋರ್ ಮಾಡುದ ಇಲ್ಲ, ಅದು ನಿಮ್ಮೊಟ್ಟಿಗೆ ಸೇರಿದನಲ್ಲ. ನಿಮ್ಮ ಸ್ವರದ ಜೊತೆಯಲ್ಲಿ ನನ್ನ ಸ್ವರವು ಸ್ವಲ್ಪ ಏರಿಸು. ಅಲ್ಲ, ಅವನ ಪ್ರಶ್ನೆಗೆ ಉತ್ತರ ಕೊಡುವ. ನಿನ್ನ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಎಂತದ್ದು ಗೊತ್ತಿಲ್ಲ? ಮತ್ತೆ ನಿನಗೆ ಗೊತ್ತಿರೋದೆಂತದ್ದು? ನನಗೆ ಗೊತ್ತಿರುವುದೇ ಗೊತ್ತಿಲ್ಲ ಅನ್ನೋದು. ಹಾಗಿದ್ರೆ ಗೊತ್ತಿಲ್ಲ ಅನ್ನೋದನ್ನು ಯಾಕೆ ಹೇಳಿದೆ? ಇಲ್ಲಿ ಬಾ, ನಾನು ಹೇಳ್ತೇನೆ. ನಮಗೆ ಹೆಚ್ಚು ಹೆಚ್ಚು ಗೊತ್ತಿದ್ದ ಹಾಗೆ ಗೊತ್ತಿಲ್ಲ ಅನ್ನೋದು ಹೆಚ್ಚು ಹೆಚ್ಚು ಗೊತ್ತಿರಬೇಕು. ಯಾರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲವನಿಗೆ ಗೊತ್ತಿದೆ ಅನ್ನೋದು ಸುಳ್ಳು. ಯಾರಿಗೆ ಗೊತ್ತಾಗುತ್ತೆ ಅದುವೇ ಗೊತ್ತಿಲ್ಲ. ಅರ್ಥ ಆಯ್ತಾ ನಿನಗೆ? ನನಗೆ ಅರ್ಥ ಆಯ್ತು. ನನಗೆ ಜೊತೆ ಗೊತ್ತು ಆಯ್ತು. ಯಾವುದು? ಹಸಿವೆ. ಹಸಿವೆ, ಅದು ಬಿಟ್ರೆ ಮತ್ತೆ ಏನೂ ಇಲ್ಲ. ವಿಷಯ ಅಷ್ಟೇ. ನಿನ್ನ ಪ್ರಶ್ನೆಗೆ ನಿಜವಾಗಿ ಉತ್ತರ ಗೊತ್ತಿಲ್ಲ. ಆ ಬಳಿಕ ನೀವಿಬ್ಬರೂ ಸೇರಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ರಿ. ನೀನು ಯಾರು? ಹೌದು, ನಾರಾಯಣ ಅಂತ ಕರೀತಾರೆ. ಯಾವ ನಾರಾಯಣ? ನಿನಗೆ ಯಾವ ನಾರಾಯಣನ ಗುರುತುಂಟು? ಅಲ್ಲ, ಹಾಗಲ್ಲ. ನಾರಾಯಣ ಇದೇ ನಾರಾಯಣ. ನಾನೇ ಕಾಣುವ ವಿಶಾಲವಾದ ಶರದಿಗೆ ಒಡೆ. ನಮ್ಮ ಎದುರಲ್ಲಿ ಜಲದಿಗೆ ಅಧಿಕಾರಿ ಎಂಬ ಹಾಗೆ ಹೇಳಿಬಿಟ್ಟಿಯಲ್ಲ. ನೋಡ ಇನ್ನೊಮ್ಮೆ. ಅದೇ ಎಂತದ್ದು? ಜಲದಿಗೆ ಒಡೆ. ನಮ್ಮ ಎದುರಲ್ಲ. ಇನ್ನೊಮ್ಮೆ ಶಬ್ದ ನನಗೆ ಕೇಳಬೇಕು. ನನ್ನ ಬಲಗೈಯಿಂದ ನಿನ್ನ ಎಡದವನಿಗೆ ಒಂದು ಕೊಟ್ಟೆ ಮುಖ ಹೀಗೆ ತಿರುಗಬೇಕು. ನೀನು ತಿರುಗಿದ್ದೆ ಬಂತು, ನಾನು ಸಿಗಲಿಲ್ಲ ನಿನಗೆ. ಹಾಗೆ ಸಿಗಲಿಲ್ಲ ಏನು ಅಂತ. ಇರ್ಲಿ, ಇನ್ನು ನಿನ್ನಲ್ಲಿ ವಾದ ಇಲ್ಲ. ಈಗ ನಿಮ್ಮ ದಾರಿಗೆ ನಾನು ಬರ್ತೇನೆ. ನೀವು ನೋಡಿದ ಪ್ರಾಣಿಯನ್ನು ನಾನು ತೋರಿಸಿಕೊಡ್ತೇನೆ. ಅದು ಹೇಗಿತ್ತ? ಗಂಟಾಳೊಳಗೆ ಕಳೆಬೇವು ಹಸಿವ ನಿನಗೆ ಸಾಕ? ಅವನೊಟ್ಟಿಗೆ ಹೋಗುತ್ತೀಯ ಇನ್ನು? ನಿನ್ನನ್ನು ಕರಿ ಅಂತ ಹೇಳಿ ನನ್ನನ್ನು ಹೇಳಿದ್ದಲ್ಲ. ಮತ್ತೆ ನಿನ್ನನ್ನು ನನ್ನನ್ನು ಯಾಕೆ? ಬಣ್ಣದಲ್ಲಿ ಕಪ್ಪಿದ್ದೇನೆ ಅಲ್ಲ, ನಾನು ಹೇಗೂ ಬಣ್ಣದಲ್ಲಿ ಕಪ್ಪಿದ್ದೆ. ಈಗ ನಿಮ್ಮನ್ನು ಆಲೋಚನೆ ಮಾಡಿದ್ರೆ ನೀನು ಕಪ್ಪೆ, ಮತ್ತೆ ನಾನು ನೀನು ಕಪ್ಪೆ ಹಾಕೊಂಡು ನನ್ನನ್ನು ಕಪ್ಪೆ ಅನ್ನೋದವ. ಬಣ್ಣದಲ್ಲಿ ಇಬ್ಬರು ಕಪ್ಪೆ. ನಾನು ಬಣ್ಣದಲ್ಲಿ ಕಪ್ಪು. ನಾನು ಕಪ್ಪು, ಅವ ಹೇಗಿದ್ದ? ಅವ ನಿನ್ನಾಗೆ ಇರ್ಲಿಲ್ಲ, ಮತ್ತೆ ಬೆಳ್ಳಗೆ ಇದ್ದ. ಬೆಳ್ಳಗೆ ತೆಳ್ಳಗೆ
ತೆಳ್ಳಗೆ ಇದ್ದ, ಸ್ವಲ್ಪ ಕುಳ್ಳಗೂ ಇದ್ದ. ಅಂದ್ರೆ ಅವನಲ್ಲಿ ಬಹಳ ವಿಶೇಷ ಇತ್ತಲ್ಲ, ಅವನಿಗೆ ತಲೆಗಳಿತ್ತು 5 ತಲೆ, ಒಂದು 5 ಮಂಡೆ. ನನಗೆ ನಿನಗೆ ಒಂದೇ ಮಂಡೆ, ನನಗೆ ಒಂದಾದ್ರೂ ಉಂಟಲ್ಲ. ಮತ್ತೆ ನಮಗೆ ಹೋಗಲಿ. ಅಲ್ಲ, ನಿನ್ನನ್ನು ನೋಡುವಾಗ ಅವನಿಗಿಂತ ಒಂದು ವಿಶೇಷ ನಿನ್ನಲ್ಲೂ ಉಂಟು. ಅವನಿಗೆ ಇದ್ದದ್ದು ಕರಗಳೆರಡು, ನಿನಗೆ ನೋಡುವಾಗ 4 ಕೈಗಳುಂಟು. ಹೌದೌದು. ಅವನಿಗೆ ನಮ್ಮನ್ನು ನೋಡಿ ಬಹಳಷ್ಟು ಹೆದರಿಕೆ ಇತ್ತು, ನಿನಗೆ ಹೆದರಿಕೆಯ ಸಂತಾನವೇ ಇಲ್ಲ. ಇಲ್ಲಪ್ಪ, ನಿಮ್ಮನ್ನೆಲ್ಲ ನೋಡಿ ಹೆದರ್ಲಿಕ್ಕೆ. ನನ್ನನ್ನು ನೋಡುವಾಗಲೇ ಹೆದರಿಕೆ ಆಗೋದಿಲ್ಲ. ನನಗೆ ನಗು ಬರ್ತದೆ. ನನಗೆ ಹೆದರಿಕೆ ಆಗ್ತದೆ ನಿನ್ನನ್ನು ನೋಡುವಾಗ. ಈಗ ಬಾಕಿ ನೋಡುವಾಗ ಅಲ್ಲಿ ಬಿಟ್ಟು ನೆಗಾಡ್ತೀಯಲ್ವ? ಹೌದು. ಒಳ್ಳೆಯ ಮಾತಿನಲ್ಲೇ ಹೇಳುತ್ತೇನೆ, ಒಂದೋ ನೀನು ಅವನನ್ನು ಕೊಡಬೇಕು. ಕೊಡದಿದ್ರೆ ಏನು ಮಾಡ್ತೀವಿ? ಕೊಡದಿದ್ದರೆ ಬಿಡುವುದಿಲ್ಲ. ಏನು ಮಾಡ್ತೀವಿ? ಇನ್ನ ಕುತ್ತಿಗೆಯನ್ನು ಮುರಿದು ಒಂದು ತುಂಡುಂಟಲ್ಲ, ತೆಗೆದು ಬಾಯೊಳಗೆ ಹಾಕ್ತೇನೆ. ಹೌದಾ? ಏನು ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತುಂದ ಏನು ಮಾಡ್ತೀವಿ? ಬಾಯಿ ಒಳಗೆ ಹಾಕಿ ತಿರುಗಿ ಅಲ್ಲಿ ನಂಜಾದ್ರೆ ವಿಷ ಆದ್ರೆ ಬೇಡ. ಹಸಿವಲ್ಲ ನಿನಗೆ ಸಮ ಉಂಟ ಹೇಳು? ಎಂತದುಂಟು? ಅಷ್ಟು ಹೊಡೆದಿದ್ಯಲ್ವ, ಅದರ ಸ್ಥಿತಿ ಏನಾಗಿದೆ ಗೊತ್ತುಂಟ? ಗೊತ್ತು, ನೋಡ್ತೇನೆ ಆಯ್ತಾ? ಹೋಯ್ತು. ಆಯ್ತು, ಮುಗೀತಲ್ಲ. ಒಂದು ಸ್ವಲ್ಪ ಆದ್ರೂ ತಿನ್ನೋಣ ಅಂತ ಯೋಚನೆ ಮಾಡಿದೆ ಅಣ್ಣ. ಏನಾಯ್ತು? ಅದು ಸಿಗದಾಗೆ ಮಾಡಿಬಿಟ್ಟೆ ಅಲ್ಲ. ಏನಾಯ್ತು ಈಗ? ಆದದ್ದೇನು ಇದೆ, ಆದದ್ದು ಸತ್ತೇ ಹೋಯ್ತದು. ಕತೆ ಮುಗೀತದೆ. ಪ್ರಾಣಿ ಸತ್ತೋಯ್ತಾ? ಹೋಯ್ತು ನೋಡು. ಹಾಗಾದ್ರೆ ಇನ್ನು ಸ್ವಲ್ಪ ಹೊತ್ತು ಕಾಯ್ಬೇಕಲ್ಲ. ಅಷ್ಟು ಜೋರಾಗಿ ಹೊಡೆಯುವುದ? ಅದ್ರ ಮಾಂಸ ಕೊಳ್ತೋಗ್ಬೇಕಲ್ಲ. ಕೊಳತ್ರೆ ತಿನ್ನುವುದು ಯಾರು ಅಂತ? ಮಾಂಸ ಕೊಳತ್ರೆ ಜಗಿಯುವುದಕ್ಕೆ ಮೆತ್ತಗೆ, ನಾಲಿಗೆಗೆ ರುಚಿ, ಮತ್ತು ಸ್ವಲ್ಪ ಹೊತ್ತು ಹೋಗ್ಬೇಕು. ಮೂಗಿಗೆ ಗಮ 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 ಪರಿಮಳ. ತಮ್ಮ, ಈಗ ತಿನ್ಲಿಕ್ಕೆ ಹೋಗಬಾರ್ದು. ಏನು? ಗಂಟಲಲ್ಲಿ ಸಿಕ್ಕಿ ಹೋದ್ರೆ ಮತ್ತೆ ತಿನ್ನುವ.
ಸೆಣಸೇಗೆ ಪಂಚಸಗತ್ರ ಕಾಲದಿ ಸೆಣಸೇಗೆ ಪಂಚಸಗತ್ರ ಕಾಲದಿ ದರಜರನೆ ಜಯತೆ ರದಿರುತ್ತಿರೆ ಇನ್ನೇನು ಮಾಡ್ಲಿ ನಳಿನ ನಾಭನು ಸ್ಮರಿಸಿ ಭಕ್ತಿಯುಳಾದಿ ಮಾಯಿನು ಜಯ 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 ಮನದೊಳಗ ಪುರದೊಳ ಸದಳ ಹನನಗೊಳಿಸಬೇಕ ಪಟದೊಳಗೆಂದೆನುದ ವೀರ ವಿಕ್ರಮಿಗಳೀವರ ಪೊಗಳುತ್ತಲಿಂತೆಂದ ಆಗ 5,000 ವರ್ಷಗಳವರೆಗೆ ಇವರಲ್ಲಿ ಹೋರಾಟ ಮಾಡಿದೆ. ಜಯ ಸಿಗದೆ ಮೀರ ಮೇಲೆ ಬಿದ್ದೆ. ಎದ್ದು ಆಲೋಚನೆ ಮಾಡುದು ಇವರನ್ನು ವಧಿಸುವುದಾದ್ರೂ ಹೇಗೆ? ಆದಿಮಾಯ ಹೇಳಿದ ಮಾತು ಪಕ್ಕನೆ ನೆನಪಾಯಿತು. ಏನು? ಮುಂದೆ ಕಷ್ಟಕಾಲ ಬಂದಲ್ಲಿ ನಿಷ್ಠೆಯಿಂದ ಸಂಪ್ರಾರ್ಥಿಸಿಕೊಂಡಾಗ ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ಸಹಾಯ ಮಾಡ್ತೇನೆ. ಆಕೆಯನ್ನೇ ಭಕ್ತಿ ಪುರಸ್ಸರವಾಗಿ ಧ್ಯಾನಿಸಿದಾಗ ಬಂದು ಹೇಳಿದ ಹಾಗಾಯಿತು. ಶಕ್ತಿಯಿಂದ ಇವರನ್ನು ಕೊಲ್ಲುವುದಕ್ಕಾಗುವುದಿಲ್ಲ, ಯುಕ್ತಿಯಿಂದಲೇ ಮುಕ್ತಿಯ ಪಥವನ್ನು ತೋರಿಸಬೇಕು. ಮಚ್ಚದನೆಂಬ ಪೌರುಷಕ್ಕೆ ಬಾಲು ಹೆಚ್ಚಿನ ತೋಳದಗದಕ್ಕೆ ಬಾಲು ಹೆಚ್ಚಿನ ತೋಳದಗದಕ್ಕೆ ಏನು ಸಾಹಸ! ನಿನ್ನ ಮುಖದ ಮೇಲೆ ಒಂದು ಬಿಡ್ತೇನೆ ಈಗ. ಯಾಕೆ? ಎತ್ತರ ಇರುವುದು ಅಲ್ಲಿಗೆ ತಕ್ಕಬೇಕು, ಯಾಕೆ ಒಳಗೆ ಹೋಗೋದಿಲ್ಲ. ಮತ್ತೆ ತಲೆ ದೊಡ್ಡದುಂಟು ಅಂತ ಹೇಳಿ ಹೊಡೆದಿದ್ರು ಇದು ಇಷ್ಟೆಲ್ಲ ಗೊತ್ತಾಯ್ತು. ನೀವು ಗೆದ್ದದು ಹೇಗೆ? ನಿಮ್ಮ ಪರಾಕ್ರಮದಿಂದಲೇ ನೀವು ಗೆದ್ದಿದ್ದೀರಿ, ಎಂತದ್ರಲ್ಲಿ? ನಿಮ್ಮ ಸಾಮರ್ಥ್ಯದಲ್ಲೇ ಗೆದ್ದಿದ್ದೀರಿ. ಹಾಗಾಗಿ ನಾನು ಎದ್ದವಂದದ್ದು ಯಾಕೆ ಗೊತ್ತಾ? ನಿಮ್ಮನ್ನು ಹೊಗಳಬೇಕು. ಅದರಲ್ಲಿಯೂ ಪರಾಕ್ರಮಿಗಳಾದಂತಹ ನಿಮ್ಮನ್ನು ಹೊಗಳದೆ ಅದು ಎಂತ ಕ್ರೀಮಿ? ಅಲ್ಲ ಪರಾಕ್ರಮಿ ಅಲ್ಲಲ್ಲ, ಪರಾಕ್ರಮಿ ಅಲ್ವೋ, ಪರಾಕ್ರಮಿ. ಆ, ಪರಾಕ್ರಮ. ಪರಾಕ್ರಮಿಗಳಾದಂತಹ ನಿಮ್ಮನ್ನು ಹೊಗಳದೆ ಹೋದ್ರೆ ನನ್ನ ನಾಲಿಗೆ ಇದ್ದು ಏನು ಪ್ರಯೋಜನ? ಹೊಗಳಿ ಅಭ್ಯಾಸ ಉಂಟಾ? ಓಹೋ. ಹಾಗಾದ್ರೆ ಒಂದು ಹೊಗಳಿಕೆ ಮಾಡು ನೋಡುವ. ಹೊಗಳ. ಅಯ್ಯೋ ನಿಮ್ಮ ದೇಹವೇ, ಅಯ್ಯೋ ನಿಮ್ಮ ಪರಾಕ್ರಮ. ಅದಕ್ಕೆ ಅಯ್ಯೋ ಅಂತ ಹೇಳು. ಬೇಡವಾ? ಆಹಾ. ಆಹಾ ನಿಮ್ಮ ಓಹೋ ನಿಮ್ಮ ದೇಹವೇ, ನಿನ್ನ ಕಣ್ಣು ಅವನ ಮೂಗು, ನಿನ್ನ ಕಟ್ಟಿ ಅವನ ತುಟಿ, ನಿನ್ನ ಕೊರಳು ಅವನ ಬೆರಳು, ನಿನ್ನ ಕೇಶ ಅವನ ಪಾಶ, ನಿನ್ನ ರಟ್ಟೆ ಅವನ ಹೊಟ್ಟೆ, ನಿನ್ನ ಬಾಯಿ ಅವನ ಕೈ ಅವನ ಬಾಯಿ. ಎಲ್ಲಸು. ಇಲ್ಲಿ ಬಾ. ಇನ್ನು ಸ್ವಲ್ಪ ಹೊಗಳಿ ಬಿಡು. ಇಲ್ಲಿ ಬಾ. ಅದು ಬೇಡ. ನನ್ನ ಕೊರಳು, ಅವನ ಬೆರಳು, ನನ್ನ ಅಡಿ, ಅವನ ಮುಡಿ, ನನ್ನ ತುಟಿ, ಅವನ ಕಟ್ಟಿ, ನನ್ನ ಮೀಸೆ, ಅವನ ಕೇಶ, ಅವನ ಬಾಯಿ, ನಿನ್ನ ಕೈ. ಅದೇ ಅದು ಇಷ್ಟು ಹೇಳುವಾಗ ಏನಾಗ್ಲಿಲ್ಲ, ಕೊನೆಯದ್ದು ಹೇಳುವಾಗ ಎಂತ? ಅದೇನು ಅವನ ಬಾಯಿ ನನಗೆ ಕೈ ಆಗೋದು? ಅದೇ ಹಾಗೆ. ತಿರುಗಿಸುವ. ನಿನ್ನ ಬಾಯಿ ಅವನ ಕೈ. ಅದು ಬೇಡ. ನನ್ನ ಬಾಯಿ ನನಗೆ ಬೇಕು. ಅದು ನನ್ನ ಮತ್ತೆ ಕೈ ನನಗೆ. ಒಟ್ಟು ಮಾಡ್ಲಿಕ್ಕೆ ಯಾಕೆ ಹೋದ್ದು? ನಿನ್ನ ಬಾಯಿ ನಿನ್ನಲ್ಲೇ ಉಂಟು, ನಿನ್ನ ಕೈಯು ನಿನ್ನಲ್ಲೇ ಉಂಟು. ಓ, ಕೈ ಬಾಯಿ ಒಟ್ಟು ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಕೈ ಬಾಯಿ ಒಟ್ಟಿಗೆ ಇಲ್ವಾ? ಅದು ಕೈ ಹೊಗಳಿಕೆ ಬಾಯಿ ಮಾತ್ರ. ಹಾಗಂತ ನಾನು ಬರೇ ಹೊಗಳಿಕೊಂಡು ಹೋಗುವನಲ್ಲ. ಒಂದು ತೀರ್ಮಾನಕ್ಕೆ ಬಂದಿದ್ದೆ. ಏನು ತೀರ್ಮಾನ? ನಿಮಗೆ ಇಬ್ಬರಿಗೂ ಒಟ್ಟಿಗೆ ಕೊಡುದು ಈ ಸಲ. ನೋಡ ಮುಂದೆ ಮಾಡು ಕೈ. ನಿನಗೆ ಕೈ ಮುರಿತೇನೆ ಈಗ. ಅಲ್ಲಿಂದ ಹೀಗೆ ಮಾಡ್ತಾನೆ ಅವ. ಅಲ್ಲ ಕೊಡಬೇಡುವ, ಅದಕ್ಕೆ ಇದೆಂತದ್ದು? ಪೆಟ್ಟು ಕೊಡ್ತೇನೆ ಅಂತ ಹೇಳಿದ್ದಲ್ಲ, ನಿಮಗೆ ಏನಾದ್ರೂ ಬಹುಮಾನ ಕೊಡ್ತೇನೆ. ಬಹುಮಾನ. ಹಾಗಂತ ನಾನು ಕೊಟ್ಟ ಬಹುಮಾನ ನಿಮಗೆ ಸಮಾಧಾನ ಆಗದಿದ್ರೆ ಹಾ. ಅದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ. ಹಾ. ನೀವು ಆಲೋಚನೆ ಮಾಡಬೇಕು. ನಿಮಗೆ ಏನು ಬೇಕು, ಎಲ್ಲಿ ಬೇಕು, ಯಾವುದರಲ್ಲಿ ಬೇಕು, ಎಷ್ಟು ಸಮಯ ಬೇಕು ಅನ್ನುವುದನ್ನು ಯೋಚಿಸಿ ನನ್ನ ಬಳಿಗೆ ಬಂದು ತಲೆ ತಗ್ಗಿಸಿ, ನಡು ಬಾಗಿಸಿ, ಕೈ ಜೋಡಿಸಿ, ಕಾಲು ಹಿಡಿದು ಬೇಡಿಕೊಂಡು ಬೇಕಾದನ್ನು ಕೊಡ್ತೇನೆ. ನಿನ್ನ ಕಾಲು ಹಿಡಿದು ನೀರಿಗೆ ಹೊಡಿತೇನೆ ಈಗ. ಅದು ಕಾಲು ಹಿಡಿದು ನೀರಿಗೆ ಹೊಡಿತೇನೆ ಅಂತ. ನೀರಿಗೆ ಬಡಿದ್ರು ಹಿಡಿಯುವುದು ಕಾಲೇ ಅಲ್ವಾ? ಅದು ನೀರಿಗೆ ಬಡಿಲಿಕ್ಕೆ ಹಿಡಿಯುವ ಕಾಲು ಅಂತ ನನಗೆ ಗೊತ್ತಾಗಿದೆ. ಅದೆಲ್ಲ. ಅಲ್ಲ ನಿನಗೆ ಈಗ ಸಿಟ್ಟು ಬಂದದ್ದು ಯಾಕೆ? ಮತ್ತೆಂತದ್ದು? ಹಾ. ನೀನು ಸಣ್ಣವ, ಹೌದು ಸೋತವ. ಹೌದು. ನಾವು ಗೆದ್ದವರು ದೊಡ್ಡವರು. ಗೆದ್ದವರಿಗೆ ಬಹುಮಾನ ಕೊಡುದಲ್ಲ, ನೀನು ಸಣ್ಣವ ಕೊಡೋದ? ಗೆದ್ದವರಿಗೆ ಅದೆಲ್ಲ ಹಳೆ ಕೆಲವಾಯ್ತು. ಮತ್ತೆ ಇನ್ನು ಎಲ್ಲ ಹೊಸತ್ತು ಗೊತ್ತಾಯ್ತಲ್ಲ. ಬದಲಾವಣೆ. ಇಲ್ಲಿ ಬದಲಾವಣೆ ಆಗಬೇಕು. ಹಾ. ಇನ್ನು ಗೆದ್ದವರಿಗೆ ಬಹುಮಾನ ಕೊಡ್ಲಿಕ್ಕಿಲ್ಲ, ಹಾ. ಸೋತವರಿಗೆ ಬಹುಮಾನ ಕೊಡೋದು. ಒಳ್ಳೆ ಕಥೆ. ಹೌದೌದು. ಇಲ್ಲಿ ನಿನಗೆ- ಹೊಸತ್ತು ನಿನಗೆ ತೀರ್ಮಾನ. ಕೇಳಿಕ ನಾವು ಕೊಡ್ತೇವೆ. ಹೌದಾ? ಮತ್ತೆ ಹಾಗಿದ್ರೆ ಈಗ ನಾನು ಕೊಡುವುದಲ್ಲ, ನೀವು ಕೊಡುದು. ಗೆದ್ದವರಾದ ನಮ್ಮಲ್ಲಿ ಹಾ. ಸೋತವನಾದಂತ ನಿನಗೇನು ಬೇಕು ಹಾ. ಕೇಳು, ನಾವಿಬ್ಬರು ಕೊಡುವ ದಾತಾರರು ನೀವು. ನಿನ್ನ ಕೈ ನೋಡುವಾಗಲೇ ನೋಡು ಗೊತ್ತಾಗುತ್ತೆ. ನೋಡು ನೋಡು. ಇದು ಕೊಟ್ಟ ಕೈ, ಇದು ನನ್ನ ಕೈ ನೋಡೊಮ್ಮೆ. ನಿನ್ನದು ಕೊಟ್ಟ ಕೈ. ನಿನ್ನ ಬೆನ್ನಿಗೆ 4. ಅದೇ ಇಬ್ಬರದ್ದು ಕೊಟ್ಟ ಕೈಯಾದ ಕಾರಣ ನೀವೇ ಕೊಡ್ತೀರಿ. ಇದು ಕೊಡಲಿರುವ ಕೈ. ಕೊಡುವ ಕೈ, ಕೊಡುಂಗೈ. ಆಯ್ತಾಯ್ತು. ಆದ್ರೆ ನನಗೆ ಭರವಸೆ ಇಲ್ಲ. ಅದಕ್ಕೆ ನಾವೇನ್ ಮಾಡುದು? ಯಾಕೆ ಭರವಸೆ ಇಲ್ಲ? ಬಾರಿ ಬಾರಿಗೆ ಕೊಡ್ತೇನೆ 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 ಅಂತ ಯಾರು ಹೇಳ್ತಾನೆ ಅವ ಸತ್ಯಕ್ಕಾದ್ರೂ ಕೊಡುವುದಿಲ್ಲ. ಹೌದಾ? ನನಗೆ ಗೊತ್ತಿಲ್ಲ. ಕೊಡುವವ ಕೊಡ್ತೇನೆ ಅಂತ ಹೇಳಿಕೊಂಡು ಬರುವುದಿಲ್ಲ. ಹೌದಾ? ಈಗ ನನಗೆ ನೀವು ಕೊಡ್ತೀರಿ ಅಂತ ಭರವಸೆ ಬರ್ಬೇಕಾ? ಒಂದು ಕೆಲಸ ಮಾಡಿ, ಅದು ನೀವಿಬ್ಬ ಅಲ್ಲ ಒಂದು
ಕೆಲಸ ಮಾಡಿದ್ದ ನೀವಿಬ್ಬರು ಕರ ತಟ್ಟಿ ಮಾತು ಕೊಡ್ಬೇಕು. ಅದೊಂದು ಕೆಲಸ ನೀನು ಮಾಡ. ಯಾವುದು? ಅದು ಕರ ತಟ್ಟು. ಎಂತದ್ದು? ಕರ ಅಂದ್ರೆ ಎಂತದ್ದು? ಕೈ ತಟ್ಟಿ ಮಾತು ಕೊಡ್ಬೇಕು. ಅದು ನನಗೆ ಗೊತ್ತಿತ್ತು. ನೀನು ಏನನ್ನು ಕೇಳುವೆಯೋ ಅದನ್ನು ನಾನು ಕೊಡುವೆನು ಕೊಡುವೆನು ಕೊಡುವೆನು. ಹಾಡು ಒಳ್ಳೆದುಂಟು ಇಬ್ಬರದ್ದು, ಆದ್ರೆ ಇಲ್ಲಿಗೆ ಆಗ್ಲಿಕ್ಕಿಲ್ಲ. ಎಲ್ಲಿಯಾದ್ರೂ ಹೆಣ ಬರುವಾಗ ಮುಂದಿನಿಂದ ಹಾಡ್ಬೇಕು. ಅದು ಹೆಣ ಅಂದ್ರೆ ನಿಮ್ಮ ಗಾರ್ಧಬ ಗಾಯನಕ್ಕೆ ನನ್ನ ಗಾರ್ಧಬ ಅನ್ನೋದು ನಿಮ್ಮ ಕೈಯ ಮೇಲೆ ಕೈ ಇಟ್ಟು ಮಾತು ಕೊಡಿ ಅಂತ ಹೇಳಿದಲ್ಲ, ಮತ್ತೆ ನನ್ನ ಕೈಯ ಮೇಲೆ ಕೈಯನ್ನಿಟ್ಟು ಮಾತು ಕೊಡ್ಬೇಕು. ಅಷ್ಟಲ್ವಾ? ಏನು ಕೇಳ್ತೀಯ ಅದನ್ನು ನಾವು ಅಕ್ಷರದಲ್ಲಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ಸೊಕ್ಕೆಲೆ ಬೆಳಗುತ್ತ ಎಲ್ಲವ ಈ ಪರೆ ಸೊಕ್ಕೆಲೆ ಬೆಳಗುತ್ತ ಎಲ್ಲವ ಈ ಪರಿ ನಿಮ್ಮಯ ಶಿರವ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ. ನೀವಿಬ್ಬರು ನನ್ನ ಕೈಗೆ ಸಿಕ್ಕಿದಿರಿ, ಇದಕ್ಕಿಂತ ಮೊದಲು ಬಹಳ ಸೊಕ್ಕಿದಿರಿ, ಈಗ ಮಾತ್ರ ಇಬ್ಬರು ಮಣ್ಣು ಮುಕ್ಕಿದಿರಿ. ಹೇಳಿದ್ದನ್ನು ಕೊಡ್ತೇವೆ ಅಂತ ಹೇಳಿದ್ರಲ್ಲ, ತಕ್ಷಣ ಕೊಡುವುದು ಇಬ್ಬರ ಪ್ರಾಣ ಬೇಕು. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದೊಳಿವೆ ಮನದಿರ ಎನ್ನುತ್ತಲೇ ತಾನಮ್ಮೊಳರೆದಂತ ಮಾತಾಗ ಆಗ ಹೊಗಳಿಯೇ ಕೊಂದು ಬಿಟ್ಟಲ್ಲ. ಇವ ಮಾತು ಮಾತಿನಲ್ಲೇ ಸಿಲುಕಿಸಿದ. ಅಡ್ಡಿಲ್ಲ, ಮಾತು ತಕ್ಕೊಂಡಲ್ಲ. ಹೌದಣ್ಣ, ಈ ಮಾತು ತಕ್ಕೊಂಡು ತೊಂದರೆ ಇಲ್ಲ. ಇಬ್ಬರ ಪ್ರಾಣವನ್ನು ಒಮ್ಮೆ ಕೇಳಿಬಿಟ್ಟಲ್ಲ. ಇವನಿಗೆ ನೀರಿನಲ್ಲಿ ಏನು ಸಿಗ್ಲಿಲ್ವ? ಏಕಮ್ಮ ಮಾತು ಕೊಟ್ಟಂತೆ ಪ್ರಾಣ ಕೊಡದೇ ಇದ್ರೆ ಅಪವಾದ ಬರ್ತದೆ. ಹೌದಣ್ಣ, ಕೊಟ್ರೆ ಬದುಕೋದೇ ಆಗ. ಅಣ್ಣ ನನಗೆ ನಿಜವಾಗ್ಲೂ ಸಾಯ್ಲಿಕ್ಕೆ ಮನಸ್ಸಿಲ್ಲ. ಮತ್ತೆ ನನಗೆ ಸಾಯ್ಲಿಕ್ಕೆ ಮನಸ್ಸಿಲ್ಲ. ನನಗೂ ಸಾಯ್ಲಿಕ್ಕೆ ಮನಸ್ಸಿಲ್ಲ, ಆದ್ರೆ ಮಾತು ಕೊಟ್ಟಿದ್ದೇವಲ್ಲ. ಹೀಗೆ ಮಾಡುವ, ಮಾತು ಕೊಟ್ಟ ಹಾಗೂ ಆಗ್ಬೇಕು, ಬದುಕಿ ಉಳಿದ ಹಾಗೂ ಆಗ್ಬೇಕು. ನೀನು ನನ್ನ ತಮ್ಮ ಅಲ್ವಾ, ನಾನು ನಿನ್ನ ಅಣ್ಣ ಅಲ್ವಾ? ಹಾಗಾಗಿ ಕೊಟ್ಟ ಮಾತಿನ ಪ್ರಕಾರ ನೀನು ಪ್ರಾಣ ಕೊಡು, ನಾನು ಬದುಕಿ ಉಳಿತೇನೆ. ಅಣ್ಣ, ನೀನು ನನಗಿಂತ ದೊಡ್ಡವಲ್ವ, ನಾನು ನಿನಗಿಂತ ಸಣ್ಣವಲ್ವ? ಹೌದೌದು. ದೊಡ್ಡವನಾದಂತ ನಿನ್ನ ಪ್ರಾಣವನ್ನು ಕೊಟ್ಟು ನಿನ್ನ ಪ್ರೀತಿಯ ತಮ್ಮನ ಪ್ರಾಣವನ್ನು ಉಳಿಸುವಣ್ಣ. ದೊಡ್ಡವರೆಲ್ಲ ಮೊದಲಾದ್ರೆ ಸಣ್ಣವರಿಗೆ ಒಳ್ಳೆದನ್ನ ನೀನು ಕಾಯೋದೇ ದೊಡ್ಡವರು ಆಗ್ಲಿಕ್ಕೆ ಅಲ್ವಾ? ದೊಡ್ಡವರೆಲ್ಲ ಮೊದಲಾದ್ರೆ ಒಳ್ಳೇದು. ತಮ್ಮ ದೊಡ್ಡವರು ಮೊದಲಾದ್ರೆ ಸಣ್ಣವರಿಂದ ಏನು ಮಾಡ್ಲಿಕ್ಕೆ ಆಗೋದು ಬೇಡ. ನಾವಿಬ್ರು ಬದುಕು ಸುತ್ತ ನೋಡು ಅಣ್ಣ, ಮೊದಲಿದ್ದಷ್ಟೇ ಮನಕಾಲು ಹಾಗಾದ್ರೆ ಸಿಕ್ಕಿ ಬಿದ್ದ. ಹೇಗ ಕೊಡಿ ಕೊಡಿ ಕೊಡ್ತೇವೆ. ನಮ್ಮ ಇಬ್ಬರ ಪ್ರಾಣ ಕೇಳೋದಕ್ಕೆ ಮೊದಲು ನಮ್ಮಿಂದ ಮಾತು ತಗೊಂಡಿದ್ಯಲ್ಲ, ಬೇಕಾ ಪ್ರಾಣ ಬೇಕು ಅಂತಂದ್ರೆ ನೀನು ಮಾತು ಕೊಡ, ನಿಮ್ಮ ಇಚ್ಛೆ ಪೂರೈಸ್ತೇನೆ. ಸರಿ, ಹಾಗಾದ್ರೆ ನಮ್ಮಿಬ್ಬರ ಪ್ರಾಣವನ್ನು ನೀನು ತೆಗೆದುಕೊಳ್ಳುವಾಗ ಇಬ್ಬರ ದೇಹಗಳಿಗೂ ಒಂದೇ ಒಂದು ಬಿಂದು ನೀರು ತಾಕಬಾರದು. ತೆಕ್ಕೋ ಹರಿಯರಂದಯ ಮೇಲೆ ಮರುಳಾರೆಂದೆನು ತಾಲಿ ಕರುಣಿಸಿ ಜ್ಞಾನ ದೃಷ್ಟಿಯನು ಮೆರೆಯಲು ವಿಶ್ವರೂಪದೊಳಿಸುತ್ತಲೇ ಮೆರೆದು ತಿದ್ದಿದರ ಹರಿಯನು. ನಾನು ಯಾರು ಇವರು ಯಾರು ಅನ್ನುವಂತ ವಿಚಾರವನ್ನೇ ತಿಳಿಯದೆ ಮತಿಹೀನರಾಗಿ ಅಜ್ಞಾನಿಗಳಾಗಿ ವರ್ತಿಸ್ತಾರೆ. ಇಬ್ಬರಿಗೂ ಸುಜ್ಞಾನವನ್ನು ಕೊಡುವುದರ ಜೊತೆ ನನ್ನ ವಿಶ್ವ ವಿರಾಟ ರೂಪವನ್ನು ತೋರಿಸ್ತೇನೆ. ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಕಾರಣ ಘೋರ ದುರಿತ ಕಾರಣ ದೀನೋದ್ಧಾರಿ ರಮಣ ನಾರಾಯಣ ಶಿರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಜಯ 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 ಜಯ
ನಾವು ಜನ್ಮವನ್ನು ತಳೆದವರು, ಆದ್ರೆ ಹಿಂದೆ ಮುಂದೆ ಗೊತ್ತಿಲ್ಲ. ಗೊತ್ತಿದ್ದದು ಹಸಿವೆ ಮಾತ್ರ. ತುತ್ತ ಆಹಾರವನ್ನು ಅರಸುತ್ತಾ ಮುಂದೆ ಬಂದಾಗ ಕಪ್ಪಾಗಿ ಕಾಣುವಂತ ನಿನ್ನನ್ನು ನೋಡಿದೆವು. ಹೊಡೆದು ಬಡೆದು ಬೈದು ಬಂಧಿಸಿ ನಿನ್ನನ್ನು ತಿಂದೆವೆಂದಾದ್ರೆ ಕ್ಷುಧಾವಾದ ದೂರವಾದೀತು ಎಂಬ ಹಾಗೆ ತಿಳಿದೆವು. ಆದ್ರೆ ನಿನ್ನ ಮೈ ಮೇಲೆ ಕೈ ಇಕ್ಕಿದಾಗ ನಮಗೂ ನಿನಗೂ ಬಾಂಧವ್ಯ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಬೇಕಾಗಿ ನಮಗೆ ಸುಜ್ಞಾನವನ್ನು ಒದಗಿಸಿಕೊಟ್ಟಿದ್ಯಾ. ಜೊತೆಯಲ್ಲಿ ವಿಶ್ವ ವಿರಾಟ ಸ್ವರೂಪವನ್ನು ತೋರಿಸಿದ್ವಿ. ತಂದೆಯೇ, ನೀನಿತ್ತ ಸುಜ್ಞಾನ ಬಲದಿಂದ ಅಜ್ಞಾನಿಗಳಾದಂತಹ ನಾವು ಜ್ಞಾನಿಗಳಾದೆವು. ನೀನು ಬ್ರಹ್ಮಾಂಡವಾದರ ಬಲಿತ ಎಂಬುದನ್ನು ಅರ್ಥ ಮಾಡಿಕೊಂಡು ಸೃಷ್ಟಿ ಸ್ಥಿತಿ ಲಯಾಧಿಕಾರಗಳು ನಿನ್ನಲ್ಲಿದ್ದು ಗುಣತ್ರಯವನ್ನು ಹೊಂದಿದವನು ನೀನು. ತಂದೆಯೇ, ಮಕ್ಕಳಾದವರು ತಂದೆಯ ಮೇಲೆ ಕೈ ಹಾಕುವುದು ತಪ್ಪು, ಅದು ಅಪರಾಧ. ನಾವು ಮಾಡಿದ್ದು ಅದನ್ನೇ. ಹಾಗಾದ್ರೆ ನಮ್ಮಲ್ಲಿದ್ದಂತಹ ಪಾಪ ದೂರವಾಗಬೇಕಾದ್ರೆ ನಿನ್ನ ವಿಶ್ವರೂಪ ದರ್ಶನ ಧನ್ಯತೆಯನ್ನು ಪಡೆದೆವು. ನೀನು ಸಿಂಧು, ನಿನ್ನಿಂದ ಸಿಡಿಯಲ್ಪಟ್ಟಂತಹ ಬಿಂದುಗಳು ನಾವಿಬ್ಬರು. ಬಿಂದುಗಳು ಸಿಂಧುವನ್ನು ಸೇರುವುದಕ್ಕೆ ಆತರ ಪಟ್ಟಂತೆ ನಿನ್ನನ್ನೇ ಹೊಂದಿಕೊಳ್ಳಬೇಕು ಎಂಬ ಆಶೆ ಅಧಿಕವಾಗುತ್ತಾ ಇದೆ. ಓ ಮೃತ್ಯುಂಜಯ ಮಿತ್ರ, ನೀವಿದ್ದ ಸುಜ್ಞಾನದ ದೆಸೆಯಿಂದಲಾಗಿ ನಿನ್ನನ್ನು ಕಣ್ಣು ತುಂಬಾ ನೋಡುತ್ತಿರುವಾಗ ಉಭಯ ಶಕ್ತಿಗಳು ನಿನ್ನ ದೇಹದಲ್ಲಿಯೇ ಕಂಗೊಳಿಸುತ್ತಾ ಉಂಟು. ಆದ್ದರಿಂದಲೇ ನಿನ್ನನ್ನು ಮೃತ್ಯುಂಜಯ ಮಿತ್ರ ಎಂಬ ಹಾಗೆ ಕರೆಯುತ್ತಿದ್ದೇನೆ. ದೇವ, ಯಾವಾತರು ನಿನ್ನ ಸಮಕ್ಷಮದಲ್ಲಿ ನಿಂತು ಭವನವನ್ನು ಎಸಗುತ್ತಾರೋ ಅಂತವರಿಗೆ ನೀನು ಸಿಂಹ ಸದೃಶನಾಗಿ ಮೆರೆಯುತ್ತೀಯಂತ, ಅಂತವರಿಗೆ ನಿನ್ನ ವಿಶ್ವರೂಪವನ್ನು ತೋರಿಸುತ್ತೀಯಂತೆ. ಓ ತಂದೆ, ಉಭಯ ಮಕ್ಕಳಾದಂತ ನಾವು ಮಾಡಿದ ಅಪರಾಧವಾಯಿತು ಎಂಬುದು ಇವಾಗ ನಮಗೆ ಮನವರಿಕೆಯಾಯಿತು. ಬದುಕಬೇಕು, ಬಾಳಬೇಕೆಂಬ ಆಶೆ ನಮಗೆಲ್ಲ. ಮಾಡಿದ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಬೇಕು ತಂದೆ. ಕರುಣಿಸುತ್ತಲ ಭಯವನು, ಕರುಣಿಸುತ್ತಲ ಭಯವನು ಕರಿಸುತ್ತಲೇ ಮೇಧಸನ ಜಲಧಿಯಲಿ ಸೇರಿಸುತ್ತ ನಿಮ್ಮ ಬಾಹುಲ್ಯವಾದ ಭಕ್ತಿಗೆ ಮನ ಮೆಚ್ಚಿದ್ದೇನೆ. ಅಧೀರರಾದಂತ ನೀವು ಧೈರ್ಯಸ್ಥರಾಗುವುದಕ್ಕಾಗಿ ಅಭಯ ಪ್ರದಾನವನ್ನು ಮಾಡುವುದರ ಜೊತೆ ಇದೋ ನನ್ನ ಜಂಗೆಯನ್ನು ವಿಶಾಲವಾಗಿ ಹರಡಿದೆ. ನೀರು ಸೋಕದ ಜಾಗದಲ್ಲಿ ಪ್ರಾಣ ಪಡೆಯಬೇಕು ಅಂತ ಕೇಳಿದಿರಿ. ನನ್ನ ಜಂಘೆಯಲ್ಲೇ ನಿಮ್ಮನ್ನು ಇರಿಸಿ ಪ್ರಾಣವನ್ನು ಪಡೆಯುತ್ತೇನೆ. ಅಂತ್ಯ ಕಾಲದಲ್ಲಿ ಆಶೆಗಳಿದ್ರೆ ಕೇಳಿಕೊಳ್ಳಿ, ನೆರವೇರಿಸಿಕೊಡ್ತೇನೆ. ನಿನ್ನಿಂದ ಜನ್ಮವನ್ನು ಹೆಸರಿಲ್ಲದೆ ನಮ್ಮ ಜನ್ಮ ಹಾಳಾಗಬಾರದು. ಅದಕ್ಕಾಗಿ ನಿನ್ನಲ್ಲೊಂದು ಬೇಡಿಕೆ, ಹೆಸರ ನಿಲ್ಲಿಸಿ ನಮ್ಮ ಪೊರೆಯಬೇಕು. ಅಲ್ಲದೆ ಇನ್ನು ಮುಂದಕ್ಕೆ ನಿನ್ನ ಒಂದು ಪ್ರಪಂಚ ಸೃಷ್ಟಿಯಾಗುತ್ತದೇನಿದ್ರೆ ಆ ಪ್ರಪಂಚ ಇರುವಲ್ಲಿವರೆಗೆ ನಮ್ಮ ಹೆಸರು ಸ್ಥಿರವಾಗಿ ಉಳಿಬೇಕು. ಮಕ್ಕಳಿಗೆ ಹೆಸರಿಡಬೇಕಾದ್ದು ತಂದೆಯಾಗಿ ನನಗೆ ಆದ್ಯ ಕರ್ತವ್ಯ. ಹಾಗಾಗಿಯೇ ಮದಿರದ ಕಾಂತಿಯನ್ನು ಮೃದುವಾದ ದೇಹವನ್ನು ಹೊಂದಿದ ನೀನು ಮಧು, ಧನ್ಯನಾದ. ಕಠಿಣವಾದ ಕಾಯವನ್ನು ಹೊಂದಿದ ನೀನು ಕೈಟಬ ಆಗುತ್ತೇನೆ. ಕೈಟಬರನ್ನು ಅಳಿಸಿ ಕೈಟಬಾಂತಕನಾಗುತ್ತೇನೆ. ಮಧು ಕೈಟಬರಾದಂತಹ ನಿಮ್ಮ ಉಭಯರ ಮೇಧರನ್ನು ಕೊಟ್ಟು ನಿಮ್ಮ ಹೆಸರು ಚಿರಸ್ಥಾಯಿಯಾಗುವ ಹಾಗೆ ಅನುಗ್ರಹಿಸ್ತೇನೆ. ಮಧುಕೈಟವರನ್ನು ವಧಿಸಿದೆ, ಅವರ ಮೇಧಸ್ಸಿನಲ್ಲಿ ಮೇದಿನ ನಿರ್ಮಾಣ ಮಾಡಿದೆ. ಹೆದರಿ ನಾಭಿ ಕಮಲದಲ್ಲಿ ಅಡಗಿದಂತಹ ಬ್ರಹ್ಮನಿಗೆ ಧೈರ್ಯದ ಮಾತನ್ನು ಹೇಳಿ ಸತ್ಯಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ನನ್ನ ಪಾಲನಾ ಕಾರ್ಯವನ್ನು ಮಾಡುವುದಕ್ಕಾಗಿ ಪರಮ ಪಾವನವಾದ ವೈಕುಂಠ ಲೋಕವನ್ನು ಸೇರಿಸಿದೆ.